Hello guys, welcome back to us, Mr. and Mistress Kochi. ಸೊ ಇವತ್ತು ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಇಲ್ಲಿ ರೊಟ್ಟಿ ಹಬ್ಬ ಅಂತ ಮಾಡ್ತಾರಂತೆ. ನನಗೆ ಕೂಡ ತುಂಬಾ ಹೊಸದು, ಆಸ್ ಐ ಆಮ್ ಅ ಬ್ಯಾಂಗ್ಳೂರ್ ಗರ್ಲ್. ಸೊ ರೊಟ್ಟಿ ಹಬ್ಬ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ರೊಟ್ಟಿ ಹಬ್ಬ ಹೆಂಗಿರುತ್ತೆ ಅಂತ ನೋಡೋಣ ಬನ್ನಿ. ಏನೇನ್ ಮಾಡ್ತಾರೆ, ಏನದ ಹಬ್ಬ ಎಲ್ಲ ನೋಡೋಣ. ಲೆಟ್ಸ್ ಗೋ. ಈ ಬೆಂಗಳೂರು ಹುಡುಗಿಗೆ ನಮ್ಮ ಊರಿನ ರೊಟ್ಟಿ ಹಬ್ಬ ಆಕ್ಚುಲಿ ಹೌದು, ಫಸ್ಟ್ ಟೈಮ್ ನಾನು ಕೂಡ ರೊಟ್ಟಿ ಹಬ್ಬ ಅಂತ ಕೇಳ್ತಾ ಇರೋದು. ಅಂಡ್ ಹೆಂಗಿರುತ್ತೆ ಇದು ರೊಟ್ಟಿ ಹಬ್ಬ ನೋಡೋಣ. ಅನ್ನೋದಷ್ಟೇ. ಏನ್ ಹಬ್ಬ ಅಂದ್ರೆ ಏನ್ ದೊಡ್ಡ ಜಾತ್ರೆ ತರ ಏನಿರಲ್ಲ. ಅದೇ ಎಲ್ಲಾ ಟೈಪ್ಸ್ ಆಫ್ ರೊಟ್ಟಿ ಮಾಡಿರ್ತಾರೆ. ಎಲ್ಲ ಟೇಸ್ಟ್ ಮಾಡೋದು, ಎಲ್ಲ ಕಾಳು ಪಲ್ಯ ಎಲ್ಲ ಟೇಸ್ಟ್ ಮಾಡ್ಬಿಟ್ಟು ಹಬ್ಬನ ಆಚರಣೆ ಮಾಡ್ತಾರೆ. ಅದು ನಾಗರ ಪಂಚಮಿ 2 days ಬ್ಯಾಕ್ ಮಾಡ್ತಾರೆ. ನೋಡೋಣ ಬನ್ನಿ, ರೊಟ್ಟಿ ಹಬ್ಬ ಅಟೆಂಡ್ ಮಾಡ್ಕೊಂಡು ಹಂಗೆ ಒಂದ್ ರೌಂಡ್ ಆಚೆ ಹೋಗೋಣ. ಯಾವ್ದಾದ್ರು ಎಕ್ಸ್ಪ್ಲೋರ್ ಮಾಡೋಣ. ಟೆಂಪಲ್ ರನ್ ಡಿಫ್ರೆಂಟ್ ಇರೋದು, ಡಿಫ್ರೆಂಟ್ ಇರೋ ಒಂದ್ ಬೆಟ್ಟ ಇದೆ, ಅಲ್ಲಿ ಹೋಗೋಣ ಅಂತ ಪ್ಲಾನ್ ಇದೆ. ಆಕ್ಚುಲಿ ಹೇಳ್ತಾ ಇದಾರೆ ಯಾವ ಪ್ಲೇಸ್ ಏನೂ ತೋರ್ಸಿಲ್ಲ ನನಗೆ, ಹೆಂಗಿರುತ್ತೆ ಪ್ಲೇಸ್ ಅಂತ ಕೂಡ ನೋಡೋಣ. ಅಂಡ್ ರೊಟ್ಟಿ ಹಬ್ಬದಲ್ಲಿ ಚೆನ್ನಾಗಿ ರೊಟ್ಟಿ ತಿನ್ನೋಣ. ಲೆಟ್ಸ್ ಗೋ. ನಾವು ಫ್ರೆಂಡ್ ಮನೆ ರೀಚ್ ಆದ್ವಿ. ಆ್ಯಂಡ್ ಇಲ್ಲಿ ನೋಡಿ, ಕ್ಯೂಟ್ ಲಿಟಲ್ ಟ್ವಿನ್ಸ್ ಅಂತ ಇವರಿಬ್ರು ಎಷ್ಟು ಕ್ಯೂಟ್ ಇದಾರಲ್ವಾ. ಇವ್ರು ನಮ್ಮನ್ನ ವೆಲ್ಕಮ್ ಮಾಡಿದ್ರು. ಆಲ್ರೆಡಿ ಫುಲ್ ಲೇಟ್ ಆಗ್ಬಿಟ್ಟಿತ್ತು, ಆಂಟಿ ಬೈಯೋದೊಂದು ಬಾಕಿ ಇತ್ತು. ಹೌದಾ ಸಿನೋಬ್ರು? ಓ ರೊಟ್ಟಿ ಹಬ್ಬ ನೋಡಿ, ಏನೇನೋ ಎಲ್ಲ ವೆರೈಟೀಸ್ ಎಲ್ಲ ಮಾಡಿದ್ದಾರೆ. ವಿಡಿಯೋ ಹಾಕ್ತೀನಿ ರೀ. ನೋಡಿ ಇವಾಗ ಆಂಟಿ ಎಲ್ಲಾ ವೆರೈಟೀಸ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಇದು ಮಡಿಕೆ ಕಾಳು, ಮಡಿಕೆ ಕಾಳು, ಇದು ತೊಗರಿ ಬೇಳೆ, ಇದು ಹೆಸರು ಕಾಳು, ಇದು ಹಲಸಂದಿ ಕಾಳು, ಇದು ಚೌಳೆಕಾಯಿ, ಇದು ಗುರಾಳ ಪುಡಿ, ಇದು ಶೇಂಗಾ ಪುಡಿ, ಇದು ಅಗಸಿ ಪುಡಿ, ಮುಲ್ಲಂಗಿ, ಮೆಂತ್ಯ ಸೊಪ್ಪು, ಇದು ಅಗಸಿ ಪುಡಿ. ಅಗಸಿ ಪುಡಿ ಅಂದ್ರೆ ಅಗಸಿ ಚಟ್ನಿ ಅದ. ಅಗಸಿ ಗೊತ್ತಲ್ಲ ನಿನಗೆ. ಇದು ಸಜ್ಜಿ ರೊಟ್ಟಿ, ಇದು ಸಜ್ಜಿ ರೊಟ್ಟಿ, ಇದು ಜೋಳದ ರೊಟ್ಟಿ. ಇದು ಜೋಳದ ರೊಟ್ಟಿ, ಇದು ಸಜ್ಜಿ ರೊಟ್ಟಿ. ಬ್ರೋ ಸ್ವಲ್ಪ ಇಲ್ಲೂ ನೋಡ್ರಿ, ಬರೀ ತಿಂದ್ರ ಹೆಂಗಿದೆ. ಇದು ಹೆಂಗೆ ಎಲ್ಲ ಒಂದೇ ಸತಿ ಎತ್ಕೊಂಡ್ ತಿನ್ನೋದಾ? ಮಾಡಲ್ಲ ರೊಟ್ಟಿ ಪಂಚಮಿ ಮಾಡಲ್ಲ. ಗೈಸ್, ಈ ರೊಟ್ಟಿ ಹಬ್ಬದಲ್ಲಿ ಎಷ್ಟೊಂದು ವೆರೈಟೀಸ್ ಆಫ್ ಪಲ್ಯಗಳು. ಇಲ್ಲಿ ನೋಡಿ ಎಷ್ಟು ಥರ ಪಲ್ಯಗಳಂತ. ಈ ಥರ ವೆರೈಟೀಸ್ ಆಫ್ ಪಲ್ಯಗಳು, ಒಂದಷ್ಟು ರೊಟ್ಟಿಗಳನ್ನ ಮಾಡಿಬಿಟ್ಟು ಅವರು ತಿಂತಾರೆ. ಆ್ಯಂಡ್ ಅಕ್ಕಪಕ್ಕ ಮನೆಗೆ ಎಲ್ಲ ಶೇರ್ ಮಾಡ್ತಾರೆ ಕೂಡ. ಇದೊಂಥರ ಸೆಲೆಬ್ರೇಟಿಂಗ್ ರೊಟ್ಟಿ ಅಂತ ಅನಿಸುತ್ತೆ ನನಗೆ. ನಾರ್ತ್ ಕರ್ನಾಟಕ ಸ್ಟೈಲ್ ಫುಡ್ನ ಅವ್ರು ಸೆಲೆಬ್ರೇಟ್ ಮಾಡೋದೇ ಈ ರೊಟ್ಟಿ ಹಬ್ಬದ ಮೇಯ್ನ್ ಇಂಟೆನ್ಷನ್ ಅನಿಸುತ್ತೆ. ಇಷ್ಟು ವೆರೈಟೀಸ್ ಆಫ್ ಪಲ್ಯ ರೊಟ್ಟಿ ಎಲ್ಲ ಇವತ್ತೇ ಮಾಡಿದ್ರಾ ಅಂತ ಆಂಟಿನ ಕೇಳ್ತಿದ್ದೆ ನಾನು. ಆ್ಯಂಡ್ ಎಲ್ಲ ಫುಡ್ಡು ತುಂಬ ಟೇಸ್ಟಿಯಾಗಿತ್ತು. ರೊಟ್ಟಿ ತಿಂತ ಈ ಕ್ಯೂಟೀಸ್ ಜೊತೆ ಪ್ಲೇಯಿಂಗ್ ಸೆಷನ್ ಸ್ಟಾರ್ಟ್ ಆಯಿತು. ನಾನು ಇವ್ರನ್ನ ಎಂಟರ್ಟೈನ್ ಮಾಡ್ತಿದ್ದೀನ, ಅವ್ರು ಇವರೇ ನನ್ನ ಎಂಟರ್ಟೈನ್ ಮಾಡ್ತಿದ್ದಾರ ಗೊತ್ತಿಲ್ಲ. ಇಲ್ಲಿ ನೋಡಿ ನನ್ನ ಪ್ಲೇಟು ಹೆಂಗೆ ತಿಂದಿದ್ದೀನಿ ಅಂತ. ಹಾಕಿರೋ ಪಲ್ಯಗಳೆಲ್ಲ ಪ್ಲೇಟ್ಗೆ ಬಾರ್ಡರ್ ಮಾಡಿಬಿಟ್ಟಿದ್ದೀನಿ. ನಮ್ಮ ಯಜಮಾನ್ರು ನೋಡಿ ಎಷ್ಟು ಕ್ಲೀನಾಗಿ ತಿಂದಿದ್ದಾರೆ. ಅಬ್ಬಾ, ಸಿಡುಬ್ರು ನೋಡಿ ಕ್ಲೀನಾಗಿ ಪ್ಲೇಟೇ ತೊಳೆದ್ಬಿಟ್ಟಿದ್ದಾರೆ. ನನ್ನ ಕೈಲಂತೂ ಫುಲ್ ಖಾಲಿ ಮಾಡೋಕ್ಕಾಗಿಲ್ಲ. ಸೊ ಇವಾಗ ನಮ್ಮ ಯಜಮಾನ್ರು ಹೆಲ್ಪ್ ಮಾಡ್ತಾರೆ ನನ್ನ ಪ್ಲೇಟ್ನ ಖಾಲಿ ಮಾಡೋದಕ್ಕೆ. ಗೈಸ್, ನಾರ್ತ್ ಕರ್ನಾಟಕ ಕಡೆ ಅಂತೂ ಎಂಥ ಖಾರ ತಿಂತಾರೆ ಗೊತ್ತಾ. ಇಲ್ಲಿ ನೋಡಿ ಚಿಲ್ಲಿ ನನಗೆ ಹೆಂಗೆ ತಿಂತಾರಂತ. ಎಲ್ಲ ತಿಂದು ನಾನು ಒಬ್ಬಳನ್ನೇ ಬಿಟ್ಟು ಎದ್ದೋಗ್ಬಿಟ್ರು. ನಾನು ಒಬ್ಬಳೇ ತಿಂತಾ ಇದ್ದೀನಿ. ಫೈನಲಿ ಇಷ್ಟು ಮಾತ್ರ ಖಾಲಿ ಮಾಡಿದೆ. ನೆಕ್ಸ್ಟ್ ಸತಿ ಬರುವಾಗ ಫುಲ್ ಇದೆಲ್ಲ ಹೆಂಗೆ ತಿನ್ನೋದಂತ ಕಲ್ತ್ಕೊಂಡ್ಬಂದು ಕ್ಲೀನಾಗಿ ಖಾಲಿ ಮಾಡಿರ್ತೀನಿ. ಓಕೆ, ಬಾಯ್ ಬಾಯ್.
ನಿಮ್ಗೆಲ್ಲ ಒಂದು ತೋರಿಸ್ತೀನಿ ಬನ್ನಿ ಈಗ. ಇಲ್ಲಿ ನೋಡಿ ಯಾವ ರೇಂಜಿಗೆ ರೊಟ್ಟಿ ಮಾಡಿಟ್ಕೊಂಡು ಫುಲ್ ಹೈಟ್. ಅಯ್ಯೋ ದೇವ್ರೆ, ಇದೆಲ್ಲ ರೊಟ್ಟಿ ಫುಲ್ ಲೈನಾಗಿ ಇಟ್ಬಿಟ್ಟವ್ರ. ಗೈಸ್, ನಾವು ರೊಟ್ಟಿ ತಿಂದು ಈಗ ಆಕ್ಚುಲಿ ಇವತ್ತು ಫಸ್ಟ್ ಶ್ರಾವಣ ಶನಿವಾರ ಅಲ್ಲ, ಯಾವ್ದೋ ಟೆಂಪಲ್ ಹೋಗೋಣ ಅಂತ ಹೇಳಿದ್ರೆ, ಇದೊಂದು ಸಪ್ರೇಟ್ ಟೆಂಪಲ್ ಕರ್ಕೊಂಡು ಹೋಗ್ತೀವಿ ಬಾ ಅಂತ ನಮ್ಮ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿ ಹೋಗ್ತೀವಿ, ಯಾವ ಟೆಂಪಲ್ ಹೋಗ್ತೀವಿ ನೋಡುವ. ನಮ್ ಜೊತೆ ಇನ್ನ ಇಬ್ರು ಅವ್ರು ಫುಲ್ ಅಲ್ಲಿ ಹೋಗ್ತಿದ್ದಾರೆ. ಲೆಟ್ಸ್ ಸಿ ಎಲ್ಲಿ ಹೋಗ್ತೀವಂತ. ನೋಡಿ, ಇದೇ ನಾವು ಹೋಗ್ತಿರೋ ಟೆಂಪಲ್. ಗಾಡಿ ಈ ಪ್ಲೇಸ್ ಹೆಸರು ವಿಜಯಾದ್ರಿ ಪರ್ವತ ತಿಮ್ಮಪ್ಪನ ಮಟ್ಟಿ ಅಂತ ಅಂತೆ. ಬೆಟ್ಟದ ಮೇಲೆ ವೀರಾಂಜನೇಯ ಟೆಂಪಲ್ ಇದೆ ಆ್ಯಂಡ್ ಮೇಲೆ ಟೆಂಪಲ್ವರೆಗೂ ಗಾಡಿಯಲ್ಲೇ ಹೋಗಬಹುದು. ವ್ಯೂ ಮಾತ್ರ ಎಷ್ಟು ಚೆಂದ ಇದೆ ಗೊತ್ತಾ ಗೈಸ್. ಇದು ಫುಲ್ ಕಂಪ್ಲೀಟ್ ತುಂಗಭದ್ರ ಬ್ಯಾಕ್ ವಾಟರಿಂದ ಕವರ್ ಆಗಿದೆ. ಸಖತ್ ಪೀಸ್ಫುಲ್ ಇದೆ ಇಲ್ಲಂತೂ. ನಾವು ಟೆಂಪಲ್ ರೀಚ್ ಆದ್ವಿ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಗೊತ್ತಾ ಗೈಸ್, ಇಯರ್ ಫುಲ್ ಅಂದರೆ 365 ಡೇಸ್ ಇಲ್ಲಿ ರಾಮಾಯಣ ಪಠನೆ ನಡೀತಾ ಇರುತ್ತೆ. ಈ ಪ್ಲೇಸಲ್ಲಿ ಎವ್ರಿ ಸಿಂಗಲ್ ಡೇ ರಾಮಾಯಣ ಓದ್ತಾ ಇರ್ತಾರೆ ಅಂತೆ. ರಾಮಾಯಣನ ಈ ಥರ ಡೈಲಿ ಪ್ರಿಸರ್ವ್ ಮಾಡಿಕೊಂಡು ಜನರೇಷನ್ಸ್ಗೆ ಪಾಸ್ ಮಾಡ್ತಾ ಇರೋ ಈ ಟ್ರೆಡಿಷನ್ ತುಂಬಾ ಸ್ಪೆಷಲ್ ಅನಿಸುತ್ತೆ ಅಲ್ವಾ. ಪ್ರಸಾದ ಸಿಕ್ತು. ಇದು ನೋಡಿ, ಅಯ್ಯಪ್ಪ ಸ್ವಾಮಿಗೆ ಮಾಲೆ ಹಾಕ್ತಾರಲ್ವಾ, ಆ ಥರ ಹನುಮಾನ್ಗೆ ಮಾಲೆ ಹಾಕಿ ಆ ಮಾಲೆನ ಈ ಮರದಲ್ಲಿ ಬಿಟ್ಟಿದ್ದಾರೆ. ಇಲ್ಲೇ ಇನ್ನೂ ಒಂದು ಟೆಂಪಲ್ ಇದೆ, ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನ ಅಂತ. ಸೊ ಬನ್ನಿ ಈ ಟೆಂಪಲ್ ಒಳಗೆ ಹೋಗೋಣ. ಈ ಟೆಂಪಲಲ್ಲಿ ಕೂಡ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಏನು ಗೊತ್ತಾ, ಈ ಟೆಂಪಲಿಂದ ಹಂಪಿಗೆ ಒಂದು ಸುರಂಗ ಮಾರ್ಗ ಇದೆ ಅಂತೆ. ಸಖತ್ತಲ್ವಾ? ನೋಡಿ, ಲಕ್ಷ್ಮಮ್ಮ ಮತ್ತು ತಿಮ್ಮಪ್ಪ ಇಲ್ಲೇ ಇದ್ದಾರೆ. ಬನ್ನಿ ಎಲ್ಲರೂ ಬ್ಲೆಸ್ಸಿಂಗ್ಸ್ ತಗೊಳ್ಳೋಣ. ಇಲ್ಲಿ ನೋಡಿ, ಡೆಸ್ಟ್ರಾಯ್ ಆಗಿರೋ ಹಳೆ ಗುರುತುಗಳನ್ನು ಇಟ್ಟಿದ್ದಾರೆ. ಎಕ್ಸಾಕ್ಟ್ಲಿ ಇದು ಏನು ಅಂತ ನಮಗೆ ಗೊತ್ತಿಲ್ಲ. ಮೇ ಬಿ ಇದರ ಹಿಂದೆ ಒಂದು ಕ್ಯೂರಿಯಸ್ ಹಿಸ್ಟ್ರಿ ಇರಬಹುದು. ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಈಗ ತುಂಗಭದ್ರ ಬ್ಯಾಕ್ ವಾಟರ್ ನೋಡೋಣ ಬನ್ನಿ. ಸಖತ್ತಿದೆ ಪ್ಲೇಸ್. ವಾವ್, ನಿಸರ್ಗ ಮಡಿಲು. ಈ ನೇಮಿಗೆ ಎಷ್ಟು ಕನೆಕ್ಟಿಂಗ್ ಇದೆ ಅಲ್ವಾ. ಗಾಳಿ ನೋಡು, ಈ ಗಾಳಿ ಸೌಂಡ್ ಕೇಳಿಸಿದ್ರೆ ಸಖತ್ ವ್ಯೂ ಆ್ಯಂಡ್ ವೆರಿ ಪೀಸ್ಫುಲ್ ಇದೆ. ಎಲ್ಲಿ ನೋಡಿದ್ರು ಗ್ರೀನರಿ, ಬೆಟ್ಟ, ಫ್ರೆಶ್ ಏರ್, ಸಚ್ ಅ ಕಾಮ್ ಅಟ್ಮಾಸ್ಫಿಯರ್. ಇದು ನೋಡಿ, ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಹತ್ರ ಇರೋ ಇಂಡಿಯಾ ಸೆಕೆಂಡ್ ಟಾಲೆಸ್ಟ್ ಫ್ಲ್ಯಾಗ್ ಪೋಲ್. ಇಲ್ಲಿಂದ ಆ ಫ್ಲ್ಯಾಗ್ ನೋಡೋದು ಬೇರೆ ಲೆವೆಲ್. ಇಲ್ಲಿ ಸ್ವಲ್ಪ ಟೈಮ್ ನೇಚರ್ ಜೊತೆ ಸ್ಪೆಂಡ್ ಮಾಡಿ ಈ ಪೀಸ್ಫುಲ್ ಅಟ್ಮಾಸ್ಫಿಯರ್ನ ಎಂಜಾಯ್ ಮಾಡಿಕೊಂಡು ಫೈನಲಿ ನಾವು ಮನೆ ಕಡೆ ಹೊರಟ್ವಿ. ಹಾನೆಸ್ಟ್ಲಿ ಹೇಳಬೇಕು ಅಂದರೆ ಇವತ್ತು ಟೆಂಪಲ್ ವಿಸಿಟ್ ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇತ್ತು.
ದೇವ್ರ ದರ್ಶನ, ರಾಮಾಯಣ ಪಠನೆ, ನಿಸರ್ಗ ಮಡಿಲು. ಸಚ್ ಅ ಮೆಮೊರೇಬಲ್ ಡೇ. ಟೆಂಪಲಿಂದ ರಿಟರ್ನ್ ಬರುವಾಗ ನಮ್ಮ ಯಜಮಾನ್ರು ನನಗೊಂದು ನ್ಯೂ ಫ್ರೂಟ್ ಡಿಸ್ಕವರ್ ಮಾಡಿಸಿದ್ರು. ಅದು ಯಾವ ಫ್ರೂಟ್ ಅಂತ ಮಂಜು ಅವರೇ ಹೇಳ್ತಾರೆ, ನೋಡೋಣ ಬನ್ನಿ. ಕಾಡು 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 ಇಲ್ಲೇನು ಮಾಡ್ತಾರೆ ಅಂತ ತೋರಿಸ್ತೀನಿ ರೀ. ಇಲ್ಲೇನು ಮಾಡ್ತಾ ಇದ್ದಾರೆ ನೋಡಿ. ಏನಿದು? ಕವಳೆ ಹಣ್ಣು ನೋಡೋದು ತೋರಿಸ್ತಾ ಇದ್ದೀನಿ ಸುಮಾರು. ಏನಿದೆ ಹೆಸರು? ಕವಳೆ ಹಣ್ಣು. ಅವಾಗೆಲ್ಲ ಊರಲ್ಲೆಲ್ಲ ತಗೊಂಬಂದು ಮಾರ್ತಾ ಇದ್ರು. ಇವಾಗೆಲ್ಲ ಕಾಡಿಗೆ ಬರ್ಬೇಕು ತಿನ್ಬೇಕಂದ್ರೆ. ವರ್ಷದಲ್ಲಿ ಒಂದೇ ತಿಂಗಳಿರುತ್ತೆ. ಶುಗರಿಗೆ ಭಾರಿ ಒಳ್ಳೆಯದು. ಶುಗರಿಗೆ ಹೇಳಿ ಮಾಡಿಸಿರೋ ಇದು ಫ್ರೂಟ್ ಇದು. ಬಟ್ ಎಷ್ಟೊಂದಿದೆ ನೋಡಿ. ಒಂದೇ ಹಣ್ಣಾಗೈತೆ ನೋಡಿ. ಒಂದೇ ಇಷ್ಟೊಂದು ಇದಕ್ಕೆ ಡಿಮ್ಯಾಂಡ್ ಜಾಸ್ತಿನಾ? ಡಿಮ್ಯಾಂಡ್ ಅನ್ನೋಕ್ಕಿಂತ ಕಾಡಲ್ಲಿ ಜನ ಬರಲ್ಲಲ್ಲ ತಿನ್ನಕ್ಕೆ. ಅವಾಗೆಲ್ಲ ಸ್ಕೂಲಲ್ಲೆಲ್ಲ ಅಜ್ಜಿಯವ್ರು ಯಾರು ಬಂದು ಮಾರ್ತಾ ಇದ್ರು, ಕಿತ್ಕೊಂಬಂದು. ಯಾರು ಅಂತ ಬನ್ನಿ ಟೇಸ್ಟ್ ಮಾಡೋಣ. ಕಾಣಿಸ್ತಾ ಇದ್ದೀನ ನಾನು? ಏನ್ ಚೆನ್ನಾಗಿದೆ. ನೀನ್ ತಿನ್ನ ಈಗ. ಹಣ್ಣಾಗ್ಬೇಕು ಅನ್ಸುತ್ತೆ, ಚೆನ್ನಾಗಿಲ್ಲ. ಇದೇ ತಿನ್ಬೇಕು, ಶುಗರ್ಗೆ ಇದೇ ಒಳ್ಳೇದು. ಯಪ್ಪ ಇವ್ರು ಹೆಂಗ್ ತಿಂತವ್ರು ನೋಡಿ. ಇಲ್ಲಿ ಫುಲ್ ಒಂಥರ ಇದೆ, ಒಂಚೂರು ಚೆನ್ನಾಗಿಲ್ಲ. ಹಣ್ಣಾಗಿರೋದು ಕೊಡು ನೋಡೋಣ. ಇಲ್ಲಿದೆ ಅಲ್ಲ, ಬ್ಲ್ಯಾಕ್ ಆಗಿದೆ ಇದು. ಚೆನ್ನಾಗಿರುತ್ತೆ ಇದು. ಅದು ಬೇಡ ಇರುತ್ತೆ. ಒಂದು ಕೊಡು ಫಸ್ಟ್. ನಾ ತಿನ್ನ ಒಂದೆಡಿಗೆ. ಚೆನ್ನಾಗಿಲ್ಲ. ಚೆನ್ನಾಗೈತೆ. ಸಿಕ್ಕಿಲ್ಲ. ಬ್ಲ್ಯಾಕ್ ಚೆನ್ನಾಗಿದೆ. ನಂಗಂತೂ ಏನೂ ಟೇಸ್ಟ್ ಸಿಕ್ಕಿಲ್ಲ. ಇವರು ಬರ್ಗೆಟ್ ಕಿತ್ಕೊಂತಿರ್ತಾರೆ. ಕಾಯಿ ಇರುವಾಗ ಹಿಂಗಿರುತ್ತೆ, ಹಣ್ಣಾದ್ಮೇಲೆ ಹೀಗಾಗುತ್ತೆ ಅಂತೆ. ಕಾಯಿ ಅಂತೂ ವ್ಯಾಕ್ ಆಗಿದೆ. ಹಣ್ಣು ಒಂಥರ ಹುಳಿ ಹುಳಿ, ಬಿಟರ್ ಬಿಟರ್. ಸಖತ್ತಿರುತ್ತೆ. ಇದು ಭಾರಿ ಒಳ್ಳೆಯದು ಶುಗರಿಗೆ. ವರ್ಷದಲ್ಲಿ ಒಂದೇ ತಿಂಗಳು ಬರುತ್ತೆ ಇದು. ಹೌದಾ? ಇದು ಒಂದು, ಇನ್ನೊಂದು ಕಾರೆ ಹಣ್ಣು ಅಂತ ಬರುತ್ತೆ. ಇದು ಒಂದು ಕಾರೆ ಹಣ್ಣು, ಇದು ಕೋಳಿ ಹಣ್ಣು, ಅದು ಕಾರೆ ಹಣ್ಣು. ಎರಡೂ ಬೆಸ್ಟ್ ಫ್ರೂಟ್. ಬಟ್ ಯಾರು ತಿನ್ನಲ್ಲ ಸಿಟಿ ಕಡೆ ಎಲ್ಲ ಅಂತ. ವಾವ್ ಫ್ರೂಟ್ ಏನಲ್ಲ, ಬಟ್ ಅವರಂತೂ ಸಕ್ಕತ್ತಾಗಿ ತಿಂತಾರೆ. ನಂಗಂತೂ ಇಷ್ಟ ಆಗಿಲ್ಲ. ಅಷ್ಟೇ ತಿನ್ಬಿಟ್ಟು ಇವಾಗ ಮನೆಗೆ ಹೋಗ್ತೀವಿ. Bye bye. See you all in the next video.